ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. 3 ದಿವಸದಿಂದ ತುಂಬಾ ಒಂದು ಕಾಂಪಿಟೇಷನ್ಸ್ ಆಗಲಿ ಮತ್ತು ಔಟ್ಫಿಟ್ಸ್ ಥೀಮ್ಗಳಿತ್ತು. ಸೊ ಡೇ 1 ಬಂದುಬಿಟ್ಟು ಮೋನೋಕ್ರೋಮ್ ಥೀಮ್ ಇತ್ತು, ಅಂದರೆ ಟಾಪ್ ಟು ಬಾಟಮ್ ಫುಲ್ ಒಂದೇ ಕಲರ್ ಇರೋವಂಥದ್ದು. ಹಾಗೆ ಫ್ಲ್ಯಾಶ್ ಮಾಬ್ ಇತ್ತು ಮತ್ತು ರಂಗೋಲಿ ಕಾಂಪಿಟೇಷನ್ ಇತ್ತು. ಡೇ 2 ಬಂದು ಸಿನಿಮ್ಯಾಟಿಕ್ ಇತ್ತು. ಸಿನಿಮ್ಯಾಟಿಕ್ಕಲ್ಲಿ ನಮ್ಮ CR ಡೇವಿಡ್ಡು ಅವನು ವಿಷ್ಣುವರ್ಧನ್ ಥರ ಸ್ಟೈಲ್ ಹಾಕ್ಕೊಂಡು ಬಂದಿದ್ದ. ಗುಣಶ್ರೀ ಅಂತ ಒಂದು ಹುಡುಗಿ, ಅವಳು ಅಮೂಲ್ಯ ಥರ ಬಂದಿದ್ಲು. ನಾನು ಎಲ್ಲ ಹೀರೋಯಿನ್ಸ್ ಒಂದೇ ಥರ ಡ್ರೆಸ್ ಹಾಕ್ತಾರೆ, ಡಿಫ್ರೆಂಟಾಗಿರ್ಬೇಕಂತ ಉಪೇಂದ್ರ ಸ್ಟೈಲ್ ಹಾಕ್ಕೊಂಡು ಹೋಗಿದ್ದೆ. ಇವ್ನು ಯಾವನ ಸೆಡೆ ನನ್ನ ಮಗ. ಸೊ ಹೀಗೆ ಡೇ 2 ಬಂದು ಡ್ಯಾನ್ಸ್ ಕಾಂಪಿಟೇಷನ್ಸ್ ಇತ್ತು ಮತ್ತು ಫೇಸ್ ಪೇಂಟಿಂಗು ಸುಮಾರಿತ್ತು. ಸೊ ಸಿನಿಮಾ ಥೀಮ್ ಇದ್ದಿದ್ದ ದಿನ ಅಷ್ಟೊಂದೇನು ಕ್ಲಾಸಸ್ ತೊಗೊಂಡಿಲ್ಲ. ಒಬ್ಬರು ಮಾತ್ರ 2 ಅವರ್ ಕಂಟಿನ್ಯೂಸ್ ತೊಗೊಂಡ್ರು. ಇನ್ನೊಂದು ಅವರ್ ತೊಗೊಳಕ್ಕೆ ಬಂದಿದ್ರು. ಅವಾಗ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಸಾರ್ ಆಗ್ತಿಲ್ಲ ಸಾರ್, ಫ್ರೀ ಬಿಡಿ ಸಾರ್ ಅಂದಿದ್ದಕ್ಕೆ ಫ್ರೀ ಬಿಟ್ಟರು. ಆ ಟೈಮಲ್ಲಿ ಒಂದಷ್ಟು ಡೈಲಾಗ್ಸು, ಡಂಶರಟ್ಸು, ಹೀಗೆ ಫನ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿರೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮಾತೇ ಇಲ್ಲ. ನೋ ಕಾಮೆಂಟ್ಸ್. ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ. ಚಿಕ್ಕೋನಿರ್ಬೇಕಾರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಿಸ್ಬಿಟ್ಟಿರ್ಬೇಕು ಆಂಟಿ. ಯಾವಾಗ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಸೊ ಎಲ್ಲ ಕ್ಲಾಸಸ್ ಎಲ್ಲ ಆದಮೇಲೆ ನನ್ನ ಅವನ ಫ್ರೆಂಡಿಗೆ ಬಳೆ ತೊಗೋಬೇಕಂತ KR ಮಾರ್ಕೆಟಿಗೆ ಕರ್ಕೊಂಡೋಗಿ 2 ಅವರ್ಸ್ ಸುತ್ತಿಸ್ತಾ, ಜಸ್ಟ್ ಫಾರ್ ಅ ಸಿಂಗಲ್ ಬ್ಯಾಂಗಲ್. ಫುಲ್ಲು ಸುತ್ತಿ ಸಾಕಾಗಿ ಒಂದು ಅಂಗಡಿಯಲ್ಲಿ ಯಾವುದೋ ಒಂದು ಸಿಕ್ತು ತೊಗೊಳ್ಳೋ ಅಂದರೆ ಅದೆಲ್ಲ ಮಚ್ಚ ಲೈಟ್ ಕಲರು, ಇದೆಲ್ಲ ಮಚ್ಚ ಡಾರ್ಕ್ ಕಲರು, ಇದಕ್ಕಿಂತ ಡಾರ್ಕು, ಇದಕ್ಕಿಂತ ಲೈಟ್ ಅನ್ಕೊಂಡು 2 ಅವರ್ಸ್ ಸುತ್ತಿಸ್ತಾ. ಎಲ್ಲ ಆದಮೇಲೆ ಫೈನಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಈಗ 2 hours later. ಎಲ್ಲ ಬಳೆ ಪರ್ಚೇಸ್ ಆಯಿತು. ಈಗ ಕಾಲೇಜಿಗೆ ಬಂದಿದ್ದೀವಿ. ಸೊ ಕಾಲೇಜಿಗೆ ಬಂದಾಗ ಇಲ್ಲಿ ಫುಲ್ ಕಟ್ಟವ್ರೆ, ಡ್ಯಾನ್ಸ್ ನಡೀತಿದೆ. ನಮ್ಮ ಹುಡುಗರು ಫುಲ್ ಆನ್ ಫೈಯರಲ್ಲಿದ್ದಾರೆ. ಕಂಪ್ಲೀಟ್ ಮಾಡ್ಯಾರು. ದಿನೇಶ್ ಹೆಸರು
ಸ್ಕ್ರೀನ್ ಮೇಲೆ ಹಾಕ್ಬೇಕು. A few moments later. ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗುವ ಸಮಯ. ಸೊ ಸಿನಿಮಾ ಡೇ ವಾಸ್ ಆಫ್ ಅ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೋಡಿದವರೆಲ್ಲ ನಗಾಡ್ತಿದ್ರು. ಹಾಗೆ ನಾನು ಅದಕ್ಕೆಲ್ಲ ಕೇರ್ ಮಾಡಿಲ್ಲ, ನಂಗೆ ಇಷ್ಟ ಇತ್ತು ಅಂತ ಹಾಕ್ಕೊಂಡೋಗಿದ್ದೆ. ಸ್ಟಿಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ನೀವು ಹೀಗೆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ತಲೆ ಅಂತೂ ಸಖತ್ ನೋತೈತೆ ಆ ಜುಟ್ಟು ಕಟ್ಕೊಂಡು. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಡೇ 3 ಬಂದ್ಬಿಟ್ಟು ಟೆಕ್ನಿಕ್ಕು. ಸೊ ಡೇ 3ಯಲ್ಲೂ ಕಾಂಪಿಟೇಷನ್ಸ್ಗಳಿತ್ತು, ಕುಕಿಂಗ್ ವಿತೌಟ್ ಫೈರ್ ಇತ್ತು. ನೋಡಿ ಕ್ಲಾಸಿಗೆ ಬಿಸಾಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ.